ಚುನಾವಣೆ ಘೋಷಣೆಯಾದ ಬಳಿಕ ಕಾಂಗ್ರೆಸ್ನ ಮೂವರು ಪ್ರಮುಖ ವಕ್ತಾರರು ಪಕ್ಷ ಬಿಟ್ಟಿದ್ದಾರೆ. ಹೀಗೆ ಪಕ್ಷ ಬಿಡ್ತಾ ಇರೋರೆಲ್ಲ ಒಂದೇ ರಾಗ ಒಂದೇ ಹಾಡನ್ನು ಹಾಡ್ತಿದ್ದಾರೆ. ಅದು ಕಾಂಗ್ರೆಸ್ ಹಿಂದೂ ವಿರೋಧಿಯಾಗಿದೆ, ರಾಮನ್ ವಿರೋಧಿಯಾಗಿದೆ, ರಾಮ ಮಂದಿರದ ವಿರೋಧಿಯಾಗಿದೆ ಅನ್ನೋದು. पीढ़ियों से हम इंतजार कर रहे थे कि कब राम मंदिर मिलेगा, कब राम लल्ला के दर्शन करने जाएंगे। और वो पार्टी जिसकी शुरुआत हर सभा की रघुपति राघव राजा राम से होती थी, मैं कभी जीवन में नहीं सोच सकती थी कि वो राम जी की इतनी दुश्मन निकलेगी। तो मुझे लगा कि जब मेरे धर्म के ऊपर प्रश्न लग रहा है, सनातन संस्कृति पे प्रश्न लग रहा है, मैं आज लिबरलाइजेशन, प्राइवेटाइजेशन, ग्लोबलाइजेशन नीतियों का विरोध कर रहा हूं जो पीवी नरसिम्हा राव साहब ने, मनमोहन सिंह जी ने देश को दी। क्या देश में वेल्थ क्रिएशन पाप है? ಆದ್ರೆ ಇದು ನಿಜಾನಾ? ಈ ವಕ್ತಾರರಿಗೆ ಹೀಗೆ ದಿಢೀರ್ ಅಂತ ರಾಮ ಭಕ್ತಿ ಉಕ್ಕಿ ಉಕ್ಕಿ ಬರ್ತಾ ಇರೋದ್ರ ಹಿಂದಿರುವಂತಹ ಅಸಲಿಯತ್ತೇನು? ಈ ವಕ್ತಾರರು ಹಠಾತ್ ಆಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾ ಇರೋದ್ರ ಹಿಂದಿನ ಗುಟ್ಟೇನು? ಕಾಂಗ್ರೆಸ್ ವಕ್ತಾರೆ ಛತ್ತೀಸ್ಗಢ ಕಾಂಗ್ರೆಸ್ ನಾಯಕಿ ರಾಧಿಕಾ ಖೇರಾ ಪಕ್ಷ ತೊರೆದಿದ್ದಾರೆ. ಅವರು ಕೂಡ ಬಿಜೆಪಿಯನ್ನೇ ಸೇರ್ತಾರೆ ಅಂತ ಹೇಳಲಾಗ್ತದೆ. ರೋಹನ್ ಗುಪ್ತಾ, ಗೌರವ್ ವಲ್ಲಭ್ ರಾಜೀನಾಮೆಯ ಬಳಿಕ ಈಗ ರಾಧಿಕಾ ಖೇರಾ ಕಾಂಗ್ರೆಸ್ ಅನ್ನ ತೊರೆದಂಥ ವಕ್ತಾರರ ಸಾಲಿನಲ್ಲಿದ್ದಾರೆ. ಈ ಮೂವರು ಪಕ್ಷ ತೊರೆದ ಮೇಲೆ ಕಾಂಗ್ರೆಸ್ ವಿರುದ್ಧ ಮಾಡಿರುವ ಆರೋಪ ಏನಂದ್ರೆ ತಮ್ಮ ರಾಮ ಭಕ್ತಿಗೆ ಪಕ್ಷ ಅಡ್ಡಿಯಾಗಿದೆ ಅನ್ನೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋದಿಯಿಂದ ಹಿಡಿದು ಬಿಜೆಪಿಯ ಮಂದಿ ಎಲ್ಲ ಕಾಂಗ್ರೆಸ್ ಅನ್ನ ಈಗ ರಾಮ ವಿರೋಧಿ ಅಂತಾನೆ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವರು ರಾಮ ಮಂದಿರವನ್ನ ಆಸ್ಪತ್ರೆಯಾಗಿ ಬದಲಿಸಲಿವೆ ಅಂತ ಕೂಡ ಮೋದಿ ಅವರು ಟೀಕೆ ಮಾಡಿದ್ರು. कांग्रेस वालों ये भी बता दो, क्या सत्ता में आए तो राम मंदिर को भी अस्पताल में परिवर्तित कर दोगे क्या? ಈಗ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾ ಇರುವಂತಹ ಎಲ್ಲರೂ ರಾಮನ ವಿಚಾರವನ್ನ ಎತ್ತಿಕೊಳ್ಳತ್ಲೇ ಹೋಗ್ತಾ ಇದ್ದಾರೆ. ರಾಜೀನಾಮೆ ಪತ್ರದಲ್ಲಿ ರಾಧಿಕಾ ಖೇರಾ ಬರೆದಿರೋದನ್ನ ಗಮನಿಸಬೇಕು. ರಾಮ ಮಂದಿರಕ್ಕೆ ಭೇಟಿ ನೀಡಿ ರಾಮನ ಪ್ರಾರ್ಥನೆ ಮಾಡಿದಂಥ ನನ್ನನ್ನು ಪಕ್ಷದ ನಾಯಕರು ನಿಂದಿಸ್ತಿದ್ದಾರೆ. ಒಬ್ಬ ಹಿಂದೂವಾಗಿ ದೇವರನ್ನ ಪೂಜಿಸೋದು ತಪ್ಪ? ರಾಮನ ದರ್ಶನ ಮಾಡಿದ ಕಾರಣಕ್ಕೆ ಕೊಠಡಿಯಲ್ಲಿ ಕೂಡಿ ಹಾಕಿ ನಿಂದಿಸಲಾಗಿದೆ. ಇದೇನಾ ಮಹಿಳೆಯರಿಗೆ ಕೊಡುವಂತಹ ಗೌರವ? ಈ ರೀತಿ ಪ್ರಶ್ನೆ ಮಾಡಿರುವಂಥ ರಾಧಿಕಾ ತಾನು ಮಹಿಳೆಯರ ನ್ಯಾಯಕ್ಕಾಗಿ ಹೋರಾಡುವವಳು, ಆದರೆ ಪಕ್ಷದೊಳಗೆ ಸ್ವತಃ ತನಗೇ ನ್ಯಾಯ ಪಡೆಯೋದಿಕ್ಕೆ ಆಗಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ಈ ರೀತಿ ರಾಧಿಕಾ ಆಪಾದಿಸ್ತಾ ಇರೋದ್ರ ಅಸಲಿಯತ್ತೇನು? ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇದೆಯಾ? ಇಲ್ಲ. ಅವರು ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗೆ ರಾಮ ಮಂದಿರಕ್ಕೆ ಹೋಗುವಂಥ ಸದಸ್ಯರಿಗೆ ತೊಂದರೆ ಉಂಟು ಮಾಡಲಾಗುತ್ತೆ ಅನ್ನುವಂಥ ಆರೋಪವನ್ನು ಅವ್ರು ಮಾಡಿ ಹೊರಟಿದ್ದಾರೆ. ಆದರೆ ಅದು ಎಷ್ಟು ಸತ್ಯ? ಕಾಂಗ್ರೆಸ್ ಪಕ್ಷದೊಳಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿದಂಥ ಮುಖಂಡರ ಸಾಲೆ ಇದೆ. ಅವರಲ್ಲಿ ಎಷ್ಟೋ ನಾಯಕರಿಗೆ ಲೋಕಸಭೆ ಟಿಕೆಟನ್ನು ಕೂಡ ನೀಡಲಾಗಿದೆ. ಪಂಜಾಬ್ ಮಾಜಿ ಸಿಎಂ ಚರಣ್ಜಿತ್ ಸಿಂಗ್ ಚನ್ನಿ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿದಂಥ ಕಾಂಗ್ರೆಸ್ ನಾಯಕರಲ್ಲಿ ಒಬ್ಬರು. ಈಗ ಅವರು ಜಲಂಧರ್ನಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಾದ್ರೆ ರಾಧಿಕಾ ಖೇರಾ ಯಾಕೆ ಈ ರೀತಿ ಸುಳ್ಳನ್ನು ಹೇಳಿದರು? ದೀಪಿಂದರ್ ಹೂಡ ರೋಹ್ಟಕ್ನಲ್ಲಿ ಕೈ ಅಭ್ಯರ್ಥಿಯಾಗಿದ್ದಾರೆ. ಅವರು ಕೂಡ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಮೊದಲಾದ ನಾಯಕರ ಜೊತೆಗೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ರು. ಹೀಗಿರುವಾಗ ರಾಧಿಕಾ ಯಾಕೆ ಈ ರೀತಿ ಸುಳ್ಳು ಆರೋಪವನ್ನು ಮಾಡಿದರು? ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಬನಾರಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿಕ್ರಮಾದಿತ್ಯ ಸಿಂಗ್ ಕೂಡ ಮಂಡಿಯಲ್ಲಿ ಕಂಗನಾ ರಾಣಾವತ್ ವಿರುದ್ಧ ಲೋಕಸಭೆ ಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ. ಅಖಿಲೇಶ್ ಪ್ರತಾಪ್ ಸಿಂಗ್ ಕೂಡ ಕಣದಲ್ಲಿದ್ದಾರೆ ಮತ್ತು ಇವರೆಲ್ಲರೂ ಕೂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿದವ್ರೆ. ಅಷ್ಟೆಲ್ಲ ದೂರ ಹೋಗೋದೇನು ಬೇಡ. ಇಲ್ಲೇ ಕರ್ನಾಟಕದ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಬಿಜೆಪಿ ಸಂಸದರು ಹಾಗೂ ಇತರ ಬಿಜೆಪಿ ನಾಯಕರುಗಳ ಜೊತೆಗೇನೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ಬಂದ ಮೇಲೆ ಅವರಿಗೆ ಇನ್ನಷ್ಟು ಬಡ್ತಿ ನೀಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನೇ ಕೊಡಲಾಯಿತು. ಮಂಜುನಾಥ್ ಭಂಡಾರಿ ಯಾವತ್ತೂ ಕೂಡ ಮೋದಿ ಸರ್ಕಾರದ ನೀತಿಗಳ ಬಗ್ಗೆ ರಾಹುಲ್ ವಿರೋಧ ಮಾಡಿದ ಹಾಗೆ ವಿರೋಧ ಮಾಡಿದವರಲ್ಲ. ಸೈದ್ಧಾಂತಿಕ ವಿಷಯಗಳಲ್ಲಿ ಯಾವತ್ತೂ ಕೂಡ ಬಿಜೆಪಿಯನ್ನು ಟೀಕೆ ಮಾಡಿದವರೇ ಅಲ್ಲ. ಅವರು ತಮ್ಮ ಕಾಲೇಜಿನಲ್ಲಿ ABVP ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಅವರು. ಆದರೆ ಅವರಿಗೆ ಇರುವ MLC ಸ್ಥಾನದ ಜೊತೆಗೆ KPCC ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ಕೊಟ್ಟು ಪುರಸ್ಕರಿಸಲಾಗಿದೆ. ಅವರು ಯಾರಿಗೂ ಕೊಡದಂಥ ತೊಂದರೆಯನ್ನು ರಾಮ ಮಂದಿರಕ್ಕೆ ಹೋದಿದ್ದಕ್ಕಾಗಿ ರಾಧಿಕಾ ಖೇರಾ ಅವರಿಗೆ ನೀಡಲಾಯ್ತಾ? ಯಾಕೆ ಸುಳ್ಳು ಹೇಳಿದ್ರು ಅವರು? ಯಾಕೆ ಅನ್ನೋದು ಬಹಳ ಸ್ಪಷ್ಟವಿದೆ. ಕಾಂಗ್ರೆಸ್ ವಿರುದ್ಧ ಅದು ರಾಮ ಮಂದಿರ ವಿರೋಧಿ, ರಾಮ ವಿರೋಧಿ ಅಂತ ವ್ಯವಸ್ಥಿತವಾಗಿ ಬಿಜೆಪಿ ಆರೋಪ ಮಾಡೋದ್ರ ಭಾಗವಾಗಿ ಇವರೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ರಾಜೀನಾಮೆ ನೀಡಿದಂಥ ಈ ಗೌರವ್ ವಲ್ಲಭ್ ಏನು ಆರೋಪ ಮಾಡಿದ್ರು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ ಸನಾತನ ವಿರೋಧಿ ಅಂತ ಟೀಕೆ ಮಾಡಿದ್ರು ಅವರು. ಇದೇ ವ್ಯಕ್ತಿ ಕೆಲ ದಿನಗಳ ಹಿಂದೆ ಪತ್ರಿಕೆಯಲ್ಲಿ CBI ಬಗ್ಗೆ ಬರೀತಾ ಅದು ಮಹಾನ್ ಸಂಸ್ಥೆ ಅಂತ ಹಾಡಿ ಹೊಗಳ್ತಾರೆ. ಅಲ್ಲಿಗೆ ಗೌರವ್ ವಲ್ಲಭ್ ಕಾಂಗ್ರೆಸ್ ತೊರೆದಿದ್ರ ಮರ್ಮ ನಿಮಗೆ ಅರ್ಥ ಆಗಿರಬಹುದು. ಅದಾನಿ ಅಂತವ್ರ ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡುವುದರ ವಿರುದ್ಧ ಕೂಡ ಇದೇ ಗೌರವ್ ವಲ್ಲಭ್ ಅಪಸ್ವರವನ್ನ ತೆಗೆದಿದ್ರು.
ಈಗ ರಾಮ ಮಂದಿರ ವಿಚಾರವನ್ನು ತೆಗೆದುಕೊಂಡೇ ಕಾಂಗ್ರೆಸ್ ಅನ್ನ ಟೀಕಿಸಿರುವ ಮತ್ತು ಪಕ್ಷದಿಂದ ಹೊರ ನಡೆದಿರುವಂತಹ ರಾಧಿಕಾ ಕೇರಾ ಕೆಲ ದಿನಗಳ ಹಿಂದಿನ ತಮ್ಮದೇ ಮಾತನ್ನ ಅದು ಹೇಗೆ ಮರೆತರೋ ಗೊತ್ತಿಲ್ಲ. ಪಕ್ಷ ಬಿಟ್ಟು ಹೋದವರು ಪ್ರಸ್ತಾಪ ಮಾಡಿ ಅವರು ರಾಮನ ಹೆಸರನ್ನ ಹೇಳಿ ಪಕ್ಷವನ್ನ ತೊರಿತಾ ಇರುವವರ ರಾಮ ಭಕ್ತಿಯನ್ನ ಪ್ರಶ್ನೆ ಮಾಡಿದ್ರು. ಅವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋಗ್ತಾ ಇದ್ದಾರೆ ಹೊರತು ಮತ್ತೇನು ಅಲ್ಲ ಅಂತ ಹೇಳಿದರು. ಈಗ ತಮ್ಮದೇ ಮಾತನ್ನ ತಾವೇ ಮರೆತು ಅವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ರೋಹನ್ ಗುಪ್ತಾ ಕಾಂಗ್ರೆಸ್ ವಿರುದ್ಧ ಮಾಡಿದಂಥ ಆರೋಪ ಕೂಡ ಅಂಥದ್ದೇ. ಕಾಂಗ್ರೆಸ್ನಲ್ಲಿ ರಾಮನಿಗೆ ಅವಮಾನ ಆಗ್ತಾ ಇದೆ, ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಅಂತ ಆರೋಪ ಮಾಡಿದರು. ಯಾವ ತತ್ವ ಸಿದ್ಧಾಂತವೂ ಇಲ್ಲದ ತಮಗೆ ಬೇಕಾದಾಗ ಬೇಕಾದಂತೆ ಮಾತಾಡಿ ತಾವು ಹೋಗಬೇಕಿರೋ ಅಲ್ಲಿ ಹೊರಡುವವರು ಅವರು. ಆದರೆ ಹಾಗೆ ಹೋಗುವಾಗ ಒಂದು ನೆಪ ಬೇಕು ಇವರಿಗಷ್ಟೇ. ಕಾಂಗ್ರೆಸ್ ಬಗ್ಗೆ ಜನರು ಅಸಮಾಧಾನಗೊಳ್ಳುವಂಥ ಒಂದು ಕಾರಣವನ್ನು ತೋರಿಸಬೇಕು. ಇಷ್ಟೇ ಇವರೆಲ್ಲರ ಉದ್ದೇಶ. ಅವ್ರು BJPಯ ಕಡೆಗೆ ಹೋಗೋದು ಆಗಲೇ ನಿಶ್ಚಯವಾಗಿರುತ್ತೆ. ಹೋಗುವಾಗ ಒಂದು ಕಳಂಕ ಅಂಟಿಸುವಂಥ ಉದ್ದೇಶ ಅವ್ರದ್ದು. ಕಾಂಗ್ರೆಸ್ ಬಿಟ್ಟು BJP ಸೇರ್ತಾ ಇರುವಂಥ ಅವರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರುವಂಥ ಆರೋಪಗಳಲ್ಲಿ ಹೋಲಿಕೆ ಇದೆ. ಅದು ವ್ಯವಸ್ಥಿತ ತಂತ್ರವಾಗಿದೆ. ಇದೆಲ್ಲದರ ಹಿಂದೆ ಸ್ಪಷ್ಟವಾಗಿ ಬಲವಂತ ಇದೆ, ಆಮಿಷ ಇದೆ, ತನಿಖಾ ಏಜೆನ್ಸಿಗಳಿವೆ. ಮಹಾರಾಷ್ಟ್ರ ಸರ್ಕಾರ ಬಿದ್ದು ಹೋಗಿದ್ದು ಕೂಡ ಹೀಗೇನೆ. ಮಧ್ಯಪ್ರದೇಶ ಸರ್ಕಾರ ಕೂಡ ಬಿದ್ದು ಹೋಗಿದ್ದು ಇದೇ ರೀತಿನೇ. ಯಾಕೆ ಅವರೆಲ್ಲ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳೋದ್ರಿಂದ ತಮಗೆ ಪ್ರಯೋಜನ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ರಾಧಿಕಾ ಕೇರಾ ಅವರೇ ಹೇಳಿದ ಹಾಗೆ ಅವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಮ್ ಹೆಸರನ್ನ ಮುಂದಿಟ್ಕೊಂಡು ಹೋಗ್ತಾರಷ್ಟೆ. ಮತ್ತು ಈಗ ಸ್ವತಃ ರಾಧಿಕಾ ಕೇರಾ ತಮ್ಮದೇ ಮಾತನ್ನು ಸಾಬೀತುಪಡಿಸುವವರಂತೆ ಕಾಂಗ್ರೆಸ್ ಅನ್ನು ತೊರೆದೊರಟಿದ್ದಾರೆ. ಅವ್ರಿಗೆ ಬೇಕಾದಲ್ಲಿ ಹೋಗುವಂಥ ಸ್ವಾತಂತ್ರ್ಯ ಅವರಿಗಿದೆ. ಆದರೆ ಅವರು ಹೇಳಿರುವಂಥ ಸುಳ್ಳುಗಳು ಅವರ ನಿಜ ಬಣ್ಣವನ್ನು ಬಯಲು ಮಾಡಿವೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.